ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಈಗಾಗಲೇ ನಮ್ಮ ಶರ್ಮಾ ಅವರು ನಿಮಗೆ ಹಿತಕರವಾದ ನುಡಿಗಳನ್ನು ಹೇಳಿದ್ದಾರೆ. ಜೀವನದ ಕೆಲವು ಮುಖ್ಯ ಹಂತಗಳಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಹೀಗೆ ಬೇರೆ ಬೇರೆ ಹಂತಗಳು ತುಂಬ ಮುಖ್ಯವಾದ ಹಂತಗಳು. ಅದರಲ್ಲಿ ನಿಮಗೆ 10ನೇ ತರಗತಿಯ ಅಧ್ಯಯನ ಎಷ್ಟು ಮುಖ್ಯ ಅಂತ ಹೇಳಿದರೆ, ಜೀವನದ ಕೊನೆಯ ತನಕ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಇದರ ಅವಶ್ಯಕತೆ ನಿಮಗೆ ಬೀಳುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಮುಖ್ಯವಾದ ಹಂತ ಆದ್ದರಿಂದ ಇದನ್ನು ತುಂಬ ಅರ್ಥಪೂರ್ಣವಾಗಿ ನೀವು ಸಾಧಿಸಬೇಕು. ಅದಕ್ಕೋಸ್ಕರ ಈಗಿನ ಅಧ್ಯಯನ ಅದು ತುಂಬ ಮುಖ್ಯ. ಈ 1 ತಿಂಗಳಲ್ಲಿ ಅಥವಾ 15 ದಿವಸದಲ್ಲಿ ಏನು ಪ್ರಯತ್ನ ಮಾಡ್ತೀರಲ್ಲ, ಇದು ತುಂಬಾ ಮುಖ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ಏನಾದರೂ ಉದಾಸೀನ ಮಾಡಿದರೆ ಮತ್ತೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇರಬೇಕು, ಮತ್ತು ಏನು ಮಾಡಿದ್ರು ಮತ್ತೆ ಅವಕಾಶಗಳಿರಬೇಕು. ಹಾಗಾಗಿ ಈ ದಿವಸಗಳಲ್ಲಿ ತುಂಬ ಕಷ್ಟಪಟ್ಟುಬಿಡಿ, ನೀವೇನು ತೊಂದರೆ, ಅದರ ಫಲ ನಿಮಗೆ ಇಡೀ ಜೀವನಕ್ಕೆ ಬೇಕಾದಷ್ಟು ಸಿಗುತ್ತೆ. ಆದ್ದರಿಂದ ನೀವು ಅಧ್ಯಯನಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶಿಗಳನ್ನು ಅನುಸರಿಸಿಕೊಂಡು ಮತ್ತು ಅಧ್ಯಾಪಕರ ಮಾರ್ಗದರ್ಶನ ಅನುಸರಿಸಿಕೊಂಡು ಶ್ರಮ ಪಡಬೇಕಾದ ಅಗತ್ಯ ಹಿಂದಿನ ದಿನಕ್ಕೆ ಹೆಚ್ಚು ಇದೆ. ಮತ್ತು ತುಂಬ ನಿದ್ರೆ ಕೆಡಬೇಕು ಅಂತ ಏನೂ ಇಲ್ಲ. ಓದಬೇಕಾದ್ರೆ ರಾತ್ರಿ ನಿದ್ರೆ ಕೆಡಬೇಕು ಅಂತಿದೆ, ಹಗಲಿದ್ರೆ ನಿದ್ರೆ ಬಿಟ್ಟರೆ. ಅದಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ನಿದ್ರೆ ಮಾಡಬೇಕು. ಮತ್ತು ಪರೀಕ್ಷೆಗೆ ಏನೇನು ಪಠ್ಯ ವಿಷಯಗಳಿದ್ದಾವೋ ಅದನ್ನೆಲ್ಲ ಒಂದು ಸಲ ಗಮನಿಸಬೇಕು. ಪರೀಕ್ಷೆ ಹಾಲು ಹೋದ ಮೇಲೂ ಕೂಡ ಆರಾಮಾಗಿರಬೇಕು, ತುಂಬ ಟೆನ್ಷನ್ ಮಾಡ್ಕೋಬಾರ್ದು, ದೀರ್ಘಾವಧಿ ಆರಾಮಾಗಿರಬೇಕು. ಒಂದ್ಸಲ ಇಡೀ ಪರೀಕ್ಷೆ ಓದಬೇಕು. ಓದಿ 180 ಮಾರ್ಕಿಗೆ ಎಷ್ಟು ಗಂಟೆ ಅಂತ ನೋಡಿ ಅದನ್ನು ಭಾಗಿಸಿಬಿಟ್ಟು 1 ನಿಮಿಷಕ್ಕೆ 1 ಮಾರ್ಕಿಗೆ ಎಷ್ಟು ನಿಮಿಷ ಬೇಕು ಅಂತ ನೀವು ಹಂಚಿಕೊಂಡು ಮಾಡಬೇಕಷ್ಟೇ ಹೊರತು ಯಾವುದೋ ಒಂದು ಉತ್ತರ ಚೆನ್ನಾಗಿ ಗೊತ್ತಿದೆ ಅಂತ ಅದನ್ನು ಅರ್ಧ ಗಂಟೆ ಬರೋದು, ಉಳಿದ ಉತ್ತರ ಗೊತ್ತಿಲ್ಲದಿದ್ದರೆ ಬಿಟ್ಟುಬಿಟ್ರೆ ಹೋಯ್ತು. ಯಾವ ಉತ್ತರ ಗೊತ್ತಿದೆಯೋ ಅದಕ್ಕೂ ಬರಲಿಕ್ಕೆ ಕೂಡ ಎಷ್ಟು ಹೊತ್ತು ಬೇಕು ಅಂತ ನೀವು ಆಯ್ಕೆ ಮಾಡಬೇಕಷ್ಟೇ ಹೊರತು ಗೊತ್ತಿದ್ದದನ್ನು ಜಾಸ್ತಿ ಬರೀತು, ಗೊತ್ತಿದ್ದು ಬಿಟ್ಟರೆ ಮಾರ್ಕ್ ಕಡಿಮೆ ಆಗಬೇಕು. ಅದರಿಂದ ಎಲ್ಲವನ್ನೂ ಸ್ಪರ್ಶ ಮಾಡಬೇಕು, ಎಲ್ಲ ಪ್ರಶ್ನೋತ್ತರಗಳನ್ನು ಸ್ಪರ್ಶ ಮಾಡಬೇಕು. ಮತ್ತೆ ಗೊತ್ತಿಲ್ಲದಿದ್ದರೆ ತುಂಬ ತಲೆಕೆಡಿಸುವುದು ಅಂತ ಗೊತ್ತಿರುವಂಥದ್ದನ್ನು ಹೆಚ್ಚು ಗಮನಿಸಬೇಕಾದ ಅಗತ್ಯ ಇದೆ. ನಮಗೆ ಏನು ಆಸೆ ಅಂತ ಹೇಳಿದರೆ, ನಮ್ಮ ಶಾಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ 5 ವರ್ಷಗಳಿಂದ 100% ಅಂಕಗಳು ಬರ್ತಾ ಇದ್ದಾರೆ ರಿಸಲ್ಟ್ಗಳು. ಹಾಗಾಗಿ ನಿಮ್ಮಲ್ಲಿ ಯಾರೂ ಕೂಡ ಅನುತ್ತೀರ್ಣರಾಗಲೇಬಾರದು ಅಂತ ನನ್ನ ಆಸೆ. ನೀವು ಪ್ರತಿಯೊಬ್ಬರು ಕೂಡ 11ನೇ ತರಗತಿಗೆ ಹೋಗಲಿಕ್ಕೆ ಈ ಹಂತವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಮಗೆ ಆಸೆ. ಅದಕ್ಕೋಸ್ಕರ ನಾವು ತುಂಬ ಕಷ್ಟಪಡಬೇಕು ಅಂತ. ಇಲ್ಲಿ ನೀವು ಉಳಿಕೊಳ್ಬೇಕು, ಅಧ್ಯಾಪಕರು ನಿಮಗೋಸ್ಕರ ಇಲ್ಲಿ ಉಳ್ಕೊಂಡು ನಿಮಗೆ ಶಿಕ್ಷಣವನ್ನು ಕೊಡಲಿಕ್ಕೆ, ನೀವು ಯಾವ ಅಂಶದಲ್ಲಿ ಕ್ಷೀಣರಾಗಿದ್ದೀರೋ ಆ ಅಂಶದಲ್ಲಿ ನಿಮಗೆ ಬಲಪಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾರೆ. ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಯಾಕೆಂದರೆ ಮುಂದಿನ ಎಲ್ಲ ಜೀವನಕ್ಕೂ ಇದೊಂದು ಹಂತ, ಅದಕ್ಕೆ ಮುಖ್ಯ ಹಂತ. ಆದ್ದರಿಂದ ಇದರಿರುವ ಅಂಕ ಏನು ಅಂತ ಮುಂದೆ ಎಲ್ಲದಕ್ಕೂ ನಿಮಗೆ ಬೇಕಾಗುತ್ತೆ. ಆದ್ದರಿಂದ ಈ ವಿಷಯದಲ್ಲಿ ನೀವು ಈಗ ಸುಖ ಬೇಕು, ಆರಾಮಾಗಿರಬೇಕು ಅಂತ ಹೇಳುವ ಕಾರಣಕ್ಕೆ ಉದಾಸೀನ ಮಾಡಿಬಿಟ್ರೆ ಮುಂದೆ ಅದಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಹಾಗಾಗಿ ಶ್ರದ್ಧೆಯಿಂದ ಓದಿ. ಮತ್ತು ಸಮೂಹ ಅಧ್ಯಯನಕ್ಕೆ ಇದು ಒಳ್ಳೆಯ ಅವಕಾಶ. ನೀವೇನಾದರೂ ಮನೆಯಲ್ಲಿದ್ದರೆ ಯಾವಾಗ ಒಂದು ಅಕಸ್ಮಾತ್ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಸಂಶಯ ಬಂದರೆ, ಯಾರು ಇಲ್ಲದೆ ಒಬ್ಬರೇ ಇರಬೇಕಾದ ಸಂದರ್ಭದಲ್ಲಿ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕಡಿಮೆ ಆಗುತ್ತೆ. ಅದು ನಿಮ್ಮ ಜೊತೆಗೆ ಇಟ್ಬಿಟ್ರೆ ಯಾರಿಗೆ ಯಾವ ವಿಷಯದಲ್ಲಿ ಸಂಶಯ ಬರುತ್ತೆ ಆವಾಗಲೇ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಅಧ್ಯಾಪಕರು ಇರ್ತಾರೆ, ನಿಮ್ಮ ಸಹಧ್ಯಾಯಿಗಳು ಇರ್ತಾರೆ. ಆ ಸಮೂಹ ಅಧ್ಯಯನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಿಂದ ಯಾರ್ಯಾರಿಗೆ ಯಾವ್ಯಾವ ವಿಷಯ ಗೊತ್ತಿದೆ ಅದನ್ನು ಪರಸ್ಪರ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಗೊತ್ತಿಲ್ಲದ ವಿಷಯವನ್ನು ಇನ್ನೊಬ್ಬರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ಗ್ರೂಪ್ ಸ್ಟಡಿ ಎನ್ನುವುದು ಬಹಳ ಮುಖ್ಯ. ಆದ್ದರಿಂದ ನಿಮಗೆ ಇದೊಂದು ಅವಕಾಶಗಳು, ಹೆಚ್ಚಿನ ಅವಕಾಶಗಳು ಸಿಗ್ತವೆ. ನೀವು ಮನೆಯಲ್ಲಿದ್ದರೆ ನಿಮ್ಗೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಬೇಕು ಅಂತ ಅನಿಸುತ್ತೆ ಓದ್ತಾ ಇರಬೇಕಾದ್ರೆ, ಅದೇ ಸಂದರ್ಭದಲ್ಲಿ ಅದನ್ನು ಪಡೆಯಲಿಕ್ಕೆ ಅವಕಾಶಗಳು ಸಿಗುವುದಿಲ್ಲ. ಮರುದಿವಸ ಬಂದು ಕೇಳಬೇಕು, ಅಷ್ಟೊತ್ತಿಗೆ ಏನಾದರೂ ನಿಮಗೆ ಮರೆತು ಹೋಗಿಬಿಟ್ರೆ ಅವಕಾಶಗಳು ಸಿಗುವುದಿಲ್ಲ. ಅದಕ್ಕೆ ನೀವು ಇಲ್ಲೇ ಇದ್ದುಬಿಟ್ರೆ ಆವಾಗ ನಿಮಗೆ ಪರಸ್ಪರ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಧ್ಯಾಪಕರು ಸಿಗ್ತಾರೆ, ಸಹಧ್ಯಾಯಿಗಳು ಸಿಗ್ತಾರೆ. ಆದ್ದರಿಂದ ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಿ. ಮುಂದೆ ನಿಮಗೆ ಉನ್ನತ ಅಧ್ಯಯನಕ್ಕೆ ಹೋಗಲಿಕ್ಕೆ ಇದೊಂದು ಹಂತ. ಆದ್ದರಿಂದ ಈಗಿನ ದಿನಗಳಲ್ಲಿ ಯಾವ ಸಬ್ಜೆಕ್ಟ್ ತಗೊಂಡ್ರೆ ಏನು ಅವಕಾಶಗಳಿದೆ ಅಂತ ಹೇಳೋದ್ರ ಬಗ್ಗೆ ತುಂಬ ಗೊಂದಲ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಒಂದು ಕಡೆ ಕೆಲವರು ವಿಮರ್ಶಕರು ಹೇಳ್ತಾರೆ ಒಂದು 50, 40, 60% ಪ್ರಿಫರೆನ್ಸ್ ಕಳ್ಕೊಳ್ತಾರೆ ಅಂತ. ಇನ್ನು ಕೆಲವು ವಿಮರ್ಶಕರು ಹೇಳ್ತಾರೆ ಆ ಥರ ಏನೂ ಇಲ್ಲ, ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ. ಹಾಗಾಗಿ ಯಾರಿಗೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಈಗಿನ ಸಂದರ್ಭದಲ್ಲಿ ನೋಡಬೇಕು ಅಂದರೆ ನೀವು
ಸಾಫ್ಟ್ವೇರ್ ಮಾತ್ರ ಅಲ್ಲದೆ ಇನ್ನು ಹೆಚ್ಚಿನ ಅವಕಾಶಗಳು ಬೇರೆ ಯಾವುದಿದೆ ಅಂತ ಹುಡುಕುವುದು ಕೂಡ ಮುಖ್ಯ ಆಗುತ್ತೆ. ಯಾಕೆಂದರೆ ಸಾಫ್ಟ್ವೇರ್ ಒಂದೇ ರೀತಿ ಇಲ್ಲ ಈಗ, ಅದರಲ್ಲಿ ಸ್ವಲ್ಪ ಏರುಪೇರುಗಳು ಇರೋದ್ರಿಂದ ವಿಶೇಷದಿಂದಾಗಿ ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡದ್ದು ಇದೆ. ದೊಡ್ಡ ದೊಡ್ಡ ಕಂಪನಿಗಳೇ ಸಾವಿರಾರು ಜನ ಕೆಲಸದ ತೆಗೆದಿದ್ದಾರೆ ಒಂದೇ ದಿವಸಕ್ಕೆ ನೋಟಿಸ್ ಓದಿರೋದು, ಏನು ಮುಂದೆ ನೋಡಬೇಕು. ಹಾಗಾಗಿ ನಿಮಗೆ ಯಾವ ಸಬ್ಜೆಕ್ಟ್ನಿಂದ ಮುಂದೆ ಭವಿಷ್ಯಕ್ಕೆ ಉಪಕಾರ ಆಗುತ್ತೆ ಅಂತ ಯೋಚನೆ ಮಾಡಿದರೆ ಆರ್ಥಿಕತೆ ಹೆಚ್ಚು ಅವಕಾಶಗಳಿದ್ದಾವೆ ನಮ್ಮಲ್ಲಿ. ಅದರ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಪ್ರಪಂಚದಲ್ಲಿ ಭಾರತ ಒಂದು ಮುಖ್ಯ ಸ್ಥಾನದಲ್ಲಿದೆ ಆದ್ದರಿಂದ ನಮ್ಮ ಪರಿಣತಿ ಎಂಬುದು ಪ್ರಪಂಚಕ್ಕೆ ಕೊಡುಗೆ ಕೊಡಲಿಕ್ಕೆ ಸಮರ್ಥವಾಗಿದೆ ಅಂತ ವಿಮರ್ಶಕರು ಹೇಳ್ತಾ ಇರೋದ್ರಿಂದ ಅದರ ಬಗ್ಗೆ ನೀವು ಯೋಚನೆ ಮಾಡಿ. ಮುಂದೆ +2 ಆದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋದು ಒಳ್ಳೆಯದು. ಅದಕ್ಕೋಸ್ಕರ ಈಗಿಂದೇ ನೀವು ಯೋಚನೆ ಮಾಡ್ತಾ ಇದ್ದರೆ ಮುಂದಿನ ಅವಕಾಶಗಳಿಗೆ ಹೆಚ್ಚು ಅವಕಾಶ ಇದೆ. ಹಾಗಾಗಿ ನೀವು ತಿಳಿದವರ ಹತ್ರ ಕೇಳ್ಕೊಳ್ಳಿ, ಅಧ್ಯಾಪಕರ ಹತ್ರ ಕೇಳ್ಕೊಳ್ಳಿ, ನಾವು ಯಾವ ಸಬ್ಜೆಕ್ಟ್ ಮುಂದೆ ತಗೊಂಡ್ರೆ ನಮಗೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಪೂರಕವಾದ ರೀತಿ ಅಧ್ಯಯನಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ. ಆದ್ದರಿಂದ ಮುಂದೆ ನೀವು ಪರೀಕ್ಷೆಗೆ ಸಿದ್ಧರಾಗಬೇಕು. ಮುಂದೆ ಇಲ್ಲಿಂದ ಹೊರಟು ಹೋದಾಗ ಮುಂದೆ ಯಾವ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರ ಬಗ್ಗೆ ಯೋಚನೆ ಮಾಡಬೇಕು ಕಾಲೇಜಿಗೆ. ಮತ್ತು ಯಾವುದ್ರ ಜೊತೆಗೆ ನೀವು ಹತ್ತಿರಲ್ಲಿದ್ದರೆ ನಿಮಗೆ ಒಳ್ಳೆಯ ಕೆಲಸ ಆಗಲಿಕ್ಕೆ ಅನುಕೂಲ ಆಗುತ್ತೋ ಅಂತಹ ಇತರರನ್ನೇ ಪಡ್ಕೊಳ್ಬೇಕಿದೆ ಹೊರತು ನಿಮಗಿಂತ ಕೆಳಗಿರುವವರನ್ನು ಪಡ್ಕೊಂಡು ನೀವು ಅವರ ಜೊತೆ ಕೆಳಗೆ ಬೀಳುವಂಥ ಆಗಬಾರದು. ಹಾಗಾಗಿ ಮಿತ್ರರನ್ನು ಆಯ್ಕೆ ಮಾಡೋದಕ್ಕೂ ಬಹಳ ಮುಖ್ಯವಾದ ಅಂಶ ಆಗುತ್ತೆ. ಹೀಗೆ ಒಂದು ಒಳ್ಳೆಯ ರೀತಿ ಅಧ್ಯಯನ ಮಾಡಿ ಒಳ್ಳೆಯ ಆಯ್ಕೆಗಳನ್ನು ನೀವು ಪಡೆಯಿರಿ. ಇವತ್ತು ಶಾಲೆಗೆ ಹೋಗಿ ಇಟ್ಟಿದ್ದಾನೆ ನಿಮಗೆ ಸೌಕರ್ಯ ಕೊಡಲಿಕ್ಕೋಸ್ಕರ ಮಠವು ಕೂಡ ತುಂಬ ಶ್ರಮ ಪಡ್ತಾ ಇದೆ. ಅಧ್ಯಾಪಕ ವರ್ಗದವರು ಆಡಳಿತ ಮಂಡಳಿಗಳು ಕೂಡ ತುಂಬ ಶ್ರಮಪಟ್ಟು ನಿಮ್ಮ ಬದುಕನ್ನು ಉದ್ಧಾರಗೊಳಿಸಬೇಕು ಅಂತ ಹೇಳುತ್ತಾ ಮನಸ್ಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಧ್ಯಾಪಕರ ತ್ಯಾಗವನ್ನು ನೀವು ಅರ್ಥ ಮಾಡಿಕೊಂಡು ಅವರ ಮಾರ್ಗದರ್ಶನ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡು ಒಳ್ಳೆಯ ನಮ್ಮ ಆಶಯ. ನಿಮಗೆಲ್ಲರಿಗೂ ಬರುವಂಥ ವಿಶೇಷ ಅನುಗ್ರಹವನ್ನು ಪ್ರಾರ್ಥಿಸುತ್ತೇವೆ.